ಪತ್ರಿಕೋದ್ಯಮ ಸಮಾಜದ ಅಂಕುಡೊಂಕು ತಿದ್ದುವ ಜವಾಬ್ದಾರಿ ಹೊತ್ತಿರುವ ಕ್ಷೇತ್ರವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಅನಧಿಕೃತ ಪತ್ರಿಕೆ ಮತ್ತು ದೃಶ್ಯ ಮಾಧ್ಯಮಗಳ ಹೆಸರಿನಲ್ಲಿ ನಕಲಿ ಪತ್ರಕರ್ತರು ಕಾರ್ಯನಿರತ ಪತ್ರಕರ್ತರ ಮೇಲೆ, ಜನಪ್ರತಿನಿಧಿಗಳ ಮೇಲೆ ಮತ್ತು ಸಂಘ ಸಂಸ್ಥೆಗಳಿಗೆ ತೊಂದರೆ ನೀಡುತ್ತಿದ್ದಾರೆ. ಕೆಲವರು ಕೋಲಾರ ಜಿಲ್ಲೆಯಿಂದ ನಕಲಿ ಪತ್ರಕರ್ತರು ತಾಲೂಕಿನಲ್ಲಿ ನಡೆಯುವ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ಬಂದು ಹಣಕ್ಕಾಗಿ ಪೀಡಿಸುತ್ತಿದ್ದು, ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ನಕಲಿ ಪತ್ರಕರ್ತರಿಗೆ ಕಡಿವಾಣ ಹಾಕಬೇಕು ಅಂತ ನಮ್ಮ ಕರ್ನಾಟಕ ಸೇನೆಯಿಂದ ತಹಶೀಲ್ದಾರ್ ಎಂವಿ ರೂಪಾ ಹಾಗೂ ಪೊಲೀಸ್ ಇನ್ಸ್ಪೆಕ್ಟರ್ ರಾಮಪ್ಪ ಗುತ್ತೇರ್ ಅವರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ನಮ್ಮ ಕರ್ನಾಟಕ ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಾಕನಹಳ್ಳಿ ನಾಗರಾಜ್, ಸಂಚಾಲಕ ಕೋಡೂರು ಗೋಪಾಲ್, ಉಪಾಧ್ಯಕ್ಷ ಆಟೋ ಶ್ರೀನಿವಾಸ್, ಜಿಲ್ಲಾ ಉಸ್ತುವಾರಿ ಎಸ್ಎಂ ರಾಜು ಹಾಜರಿದ್ದರು. ನಾವು ಇಷ್ಟಪಡ್ತೇವೆ. ಯಾಕಂದರೆ ಪ್ರಾಮಾಣಿಕವಾಗಿ ಮಾಲೂರು ತಾಲೂಕಲ್ಲಿ ಒಂದು ಪತ್ರಿಕಾ ಮಾಧ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ಮಾಲೂರು ತಾಲೂಕಿನ ಪತ್ರಕರ್ತ ಮಾಧ್ಯಮದವರು. ಆ ಪತ್ರಕರ್ತ ಮಾಧ್ಯಮದವರಿಗೆ ಮತ್ತೊಬ್ಬರು ಯಾರೋ ಎಲ್ಲಿಂದಲೋ ಬಂದು ಮಾಲೂರು ತಾಲೂಕಲ್ಲಿ ನಮ್ಮ ತಾಲೂಕು ಕಚೇರಿ ಆಗ್ಬೋದು, ಸಂಘ ಸಂಸ್ಥೆಗಳಾಗ್ಬೋದು, ಹಾಗೆಯೇ ಬೇರೆ ಬೇರೆ ಕಡೆ ಇರ್ತಕ್ಕಂಥ ಸರ್ಕಾರಿ ಕಚೇರಿಗಳಲ್ಲಿ ದಂಧೆ ಹೂಡಿ ಅವ್ರ ಮೇಲೆ ಬೆದರಿಕೆ ಹಾಕಿ ಒಂದು ಏನೇ ಗುರುತಿನ ಚೀಟಿಯನ್ನು ಕೊಟ್ಟು ಗುರುತಿನ ಚೀಟಿ ಕೊಡೋದು, ನಾವು ಈ ಒಂದು ಪತ್ರಕರ್ತರು ನಾವು ಮಾಧ್ಯಮದವ್ರಿಗೆ ತೋರಿಸೋದು, ನಮ್ಮ ಮೊಬೈಲಲ್ಲಿ ಇಟ್ಕೊಂಡು ಎಲ್ಲರಿಗೂ ಯಾಮಾರಿಸ್ತಾ ಇದ್ದಾರೆ. ಹಾಗಾಗಿ ಅಂಥವ್ರನ್ನ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ನಾವು ನೇರವಾಗಿ ಹೇಳ್ತೀವಿ. ಅಂಥವ್ರೇನಾದ್ರು ನಮಗೆ ಸಿಕ್ಕಿದ್ದಾರೆ ಅಂದರೆ ನೇರವಾಗಿ ನಾವೇ ಸದೆ ಬಡಿತೇವೆ ಅಂತ ನೇರವಾಗಿ ಹೇಳ್ತೀವಿ. ಪದಾಧಿಕಾರಿಗಳೇ, ಈ ದಿವಸ ನಕಲಿ ಪತ್ರಕರ್ತರ ಹಾವಳಿ ತಡೆಗಟ್ಟುವ ಬಗ್ಗೆ ಒಂದು ವಿಚಾರವನ್ನು ತಾಲೂಕು ಆಫೀಸ್ ಮುಂದೆ ಇಟ್ಟಿದ್ದೀವಿ. ಈಗ ಏನು ಈ ನಕಲಿ ಪತ್ರಕರ್ತರು ಬಂದು ಫೋನನ್ನು ಹಿಡ್ಕೊಂಡು ನಾನು ಪತ್ರಕರ್ತ ಅಂತಕ್ಕಂಥದ್ದು ಇಲ್ಲಿ ಎಲ್ಲ ಅಧಿಕಾರಿಗಳ ಹತ್ರ ವಸೂಲಿ ಮಾಡ್ತಕ್ಕಂಥ ಒಂದು ದಂಧೆ ನಡೀತಾ ಇದೆ. ಆ ದಂಧೆಗೆ ದಯವಿಟ್ಟು ತಾಲೂಕು ದಂಧಾಧಿಕಾರಿ ಕಡಿವಾಣ ಹಾಕ್ಬೇಕು ಅಂತೇಳಿ ನಾನು ಮಾತು ಜೈ ಹಿಂದ್, ಜೈ ಕರ್ನಾಟಕ.